ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಬೆಂಟೋ ಕೇಕ್ ಹೇಗೆ ಮಾಡೋದು ಹೇಳ್ಕೊಡ್ಲಾ. ಮೊದಲಿಗೆ ಇಲ್ಲಿ ನಾನು ಸ್ಪಾಂಜನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಟ್ಟಿಲ್ಲ, ಬಟ್ ಯಾವ ಟಿನ್ ಸೈಜಲ್ಲಿ ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ. ಇದು ಬಂದು ನಾನು 4 ಇಂಚು ಟಿನ್ನಲ್ಲಿ ನಾನು ಬೇಕ್ ಮಾಡ್ಕೊಂಡಿದ್ದೀನಿ. ಬೆಂಟೋ ಕೇಕಿಗೆ ಬೇಕಾಗಿರುವಂಥ ಸೈಜ್ ಅದು. ಈ ಥರ ನಮಗೆ 4 ಇಂಚಲ್ಲಿ ಟಿನ್ ಸಿಗುತ್ತೆ. ಆ ಟಿನ್ನನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಿಮಗೆ ಆ ಸೈಜಲ್ಲಿ ಯಾವುದಾದ್ರು ಬಾಕ್ಸ್ ಮುಚ್ಚಳ ಕ್ಯಾಪ್ ಏನಿರುತ್ತೆ ಆ ಸೈಜಲ್ಲಿ ಕ್ಯಾಪ್ ಇದ್ದರೆ ನೀವು ಕಟ್ ಮಾಡ್ಕೊಳ್ಬೋದು ಆ ಸೈಜಿಗೆ. ನೋಡಿ, ಇದು ಬೆಂಟೋ ಕೇಕಿಗೆ ಬರೋವಂಥ ಬಾಕ್ಸ್ ಅಲ್ಲ, ಬೆಂಟೋ ಕೇಕ್ ಇಡಲಿಕ್ಕೆ ಅಂತಲೇ ಬರೋವಂಥ ಒಂದು ಬಾಕ್ಸ್ ಆಗಿರುತ್ತೆ. ಇದು 6 ಇಂಚಲ್ಲಿರುತ್ತೆ. ಹಾಗೆ ಒಳಗಡೆ ಏನು ಪ್ಲೇಸ್ ಮಾಡ್ತೀವಿ ಅದು 4 ಇಂಚಲ್ಲಿರುತ್ತೆ. ನನ್ನ ಬೆಂಟೋ ಕೇಕ್ ಸೈಜಿಗೆ ಆ ಬಾಕ್ಸು ನನಗೆ ಕರೆಕ್ಟಾಗಿ ಸಿಕ್ಕಿದೆ. ನನಗೆ ಬಾಕ್ಸು ಹಾಗೆ ಮೋಲ್ಡ್ ಎರಡೂ ಕೂಡ ಕರೆಕ್ಟಾಗಿ ಸಿಕ್ಕಿದೆ. ಇದನ್ನು ನಾನು 1/4 kg ವೆಯ್ಟ್ ಬರೋ ಇದರಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೀಗಾಗಲೇ ನಾನು ಆ ವಿಡಿಯೋನ ತೋರ್ಸೋಕ್ಕಾಗಿಲ್ಲ. ನಿಮ್ಗೇನಾದ್ರು ಬೇಕಿದ್ದರೆ ಹೇಳಿ, ಮತ್ತೊಮ್ಮೆ ತೋರಿಸ್ತೀನಿ. ನಂತರ ನಾನು ಅದನ್ನು 2 ಲೇಯರಾಗಿ ಕಟ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ 2 ಇಂಚು ಗ್ಯಾಪಲ್ಲಿ ಮಾಡ್ಕೊಳ್ತೀನಿ. ಹಾಗೆ ಈ ಬೆಂಟೋ ಕೇಕಿಗೆ ನಾವು 3 ಲೇಯರ್ಸ್ ಮಾಡಿಕೊಂಡ್ರೆ ನಮಗೆ ಹೈಟ್ ಆಗುತ್ತೆ. ಆ ಬೆಂಟೋ ಬಾಕ್ಸ್ ಏನಿದೆ ಆ ಬಾಕ್ಸ್ ಒಳಗೆ ನೀಟಾಗಿ ಸೆಟ್ ಆಗಬೇಕು. ಆ ಬಾಕ್ಸಿಗೆ ಸರಿ ಒಂದು ರೀತಿಯಲ್ಲಿ ನಾವು ಈ ಕೇಕನ್ನು ರೆಡಿ ಮಾಡಬೇಕಾಗುತ್ತೆ. ಹಾಗಾಗಿ ಸ್ಪಾಂಜ್ ಹೈಟ್ ಆದರೆ ನಮಗೆ ಇಲ್ಲಿ ಬಾಕ್ಸಿಗೆ ಕ್ರೀಮ್ ಎಲ್ಲ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಆ ಬಾಕ್ಸ್ ಸೈಜಿಗೆ ನಾವು ಕರೆಕ್ಟಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ 2 ಲೇಯರ್ಸ್ ಆಗಿ ಸ್ಪಾಂಜನ್ನು ಕಟ್ ಮಾಡಿ ಇಟ್ಕೊಂಡೆ. ನಂತರ ಅದಕ್ಕೆ ಚಾಕ್ಲೇಟ್ ಫ್ಲೇವರಲ್ಲಿ ಕೇಳಿದ್ರಿಂದ 1 ಲೇಯರ್ ಕ್ರೀಮು, ಹಾಗೆ ಅದರ ಮೇಲೆ ನಾನು ಚಾಕ್ಲೇಟ್ ಗನಾಚೆ, ಚಾಕ್ಲೇಟ್ ಟ್ರಫಲ್ ಏನಿದೆ ಅದನ್ನು ನಾನು 1 ಲೇಯರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಾಕೋ ಚಿಪ್ ಸೇರಿಸಿ ಅದನ್ನು ನಾನು ಕ್ರಮ್ ಕೋಟ್ ಮಾಡಿ ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ನಂತರ ನಾನು ಇಲ್ಲಿ ಫೈನಲ್ ಕೋಟಿಂಗ್ ಏನಿದೆ ಅದನ್ನು ಕೂಡ ನೀಟಾಗಿ ನಾನು ಒಂದು ಪೈಪಿಂಗ್ ಬ್ಯಾಗ್ಗೆ ಹಾಕ್ಕೊಂಡು ಫೈನಲ್ ಕೋಟಿಂಗ್ನ ಕೊಟ್ಕೊಂಡೆ. ನೋಡಿ, ಈ ಥರ ಆ ಬಾಕ್ಸ್ ಸೈಜಿಗೆ ನಾನು ಒಂದು ಬಟರ್ ಪೇಪರ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಮೇಲೆ ಕೇಕನ್ನು ಪ್ಲೇಸ್ ಮಾಡಿ ನಾನು ಅದನ್ನು ನೀಟಾಗಿ ಬಾಕ್ಸ್ ಒಳಗೆ ಪ್ಲೇಸ್ ಮಾಡಿಕೊಂಡೆ. ಸ್ಟಾರ್ಟಿಂಗಲ್ಲಿ ನೀವು ಖಂಡಿತವಾಗ್ಲೂ ಮಾಡ್ತೀರಾ ಅಂತ ಅಂದರೆ ಬಿಗಿನಿಂಗಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನೀವು ಮಾಡ್ತಾ ಅಭ್ಯಾಸ ಆದರೆ ಖಂಡಿತವಾಗ್ಲೂ ತುಂಬ ಈಸಿ ಅನಿಸುತ್ತೆ. ನನಗೆ ಕಸ್ಟಮರ್ ಬಂದು ಇಲ್ಲಿ ಕಾರ್ಟೂನ್ ಡಿಸೈನಲ್ಲಿ ಈ ಥರ ಒಂದು ಮಾಡ್ಕೊಡ್ಲಿಕ್ಕೆ ಹೇಳಿದರು. ಫ್ರೆಂಡ್ಸ್, ನಾನು ಈ ಥರ ಕಾರ್ಟೂನ್ ಡಿಸೈನಲ್ಲಿ ಕೇಕ್ ಬೇಕು ಅಂತ ಕೇಳಿದಾಗ ನಿಜವಾಗ್ಲೂ ನಾನು ಯಾವುದೇ ಥರ ಪ್ರಾಕ್ಟೀಸನ್ನು ನಾನು ಮಾಡ್ಕೊಂಡಿರೋದಿಲ್ಲ. ಬಟ್ ಕೇಳಿದಾಗ ಖಂಡಿತವಾಗ್ಲೂ ಮನಸ್ಸಲ್ಲಿ ಭಯ ಅಂತೂ ಇರುತ್ತೆ, ಇದು ನನಗಾಗುತ್ತಾ ಅಂತ. ಬಟ್ ಆದರೂ ಆ ಭಯದಲ್ಲೇ ನಾನು ಧೈರ್ಯವಾಗಿ ಒಪ್ಕೊಂಡು ಇಲ್ಲ ಆಗುತ್ತೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಒಪ್ಕೊಳ್ತೀನಿ. ಕೊನೆಗೂ ನಾನು ಈ ರೀತಿಯಲ್ಲಿ ಅವ್ರು ಕೇಳಿರೋ ರೀತಿಯಲ್ಲಿ ನಾನು ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮ್ಗೇನು ಅನಿಸುತ್ತೆ? ನಾನು ಆ ಕೇಕಲ್ಲಿರೋ ಪಿಕ್ಚರ್ಗೆ ಮ್ಯಾಚ್ ಮಾಡಿದ್ದೀನ? ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ತಿಳಿಸೋದನ್ನ